ಕಾನೂನಿನ ಅರಿವು ಈ ಕಾರ್ಯಾಗಾರದಲ್ಲಿ ನಾನು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ 2005 ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಹಿಳಾ ಸಂರಕ್ಷಣಾ ಕಾಯ್ದೆ 2005 ಇದ್ಯಾಕೆ ಈ ಕಾಯ್ದೆ ಬಂತು? ಮಹಿಳೆಯರನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ಕಾಯ್ದೆನ ಭಾರತ ಸಂವಿಧಾನ ಮತ್ತು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಚಿವಾಲಯ ಈ ಕಾಯ್ದೆನ ಜಾರಿಗೊಳಿಸ್ತಾರೆ. ಈ ಕಾಯ್ದೆ ರಚನೆಯಾಗಿದ್ದು 2005ರಲ್ಲಿ. ಆದರೆ ನಮ್ಮ ಭಾರತದಾದ್ಯಂತ ಈ ಕಾಯ್ದೆ ಜಾರಿಗೆಯಾದದ್ದು ಅಕ್ಟೋಬರ್ 26 ಮತ್ತು 2006ರಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದಿದ್ದು ಜೂನ್ 2007ರಲ್ಲಿ. ಯಾಕಂದ್ರೆ ದಿನನಿತ್ಯ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಶೋಷಣೆ ನಡೀತಾನೆ ಇದೆ. ಒಂದು ಹೆಣ್ಣು ಮಗು ಹುಟ್ಟಿದಾಗಿಂದ ಬೆಳೆಯೋ ತನಕ ಒಂದು ಹೆಣ್ಣನ್ನ ಕೀಳರಿಮೆಯಿಂದನೇ ನೋಡ್ಕೊಂಡು ಬಂದಿದ್ದಾರೆ. ಕೀಳರಿಮೆಯಲ್ಲಿ ಅಥವಾ ಕೀಳು ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳನ್ನ ನೋಡಬಾರ್ದು. ಯಾಕಂದ್ರೆ ಒಂದು ಹೆಣ್ಣು ಕಲಿತ್ರೆ ಶಾಲೆನೇ ತೆರೆದಂತೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಹೆಣ್ಣು ಕಲಿತು ಅವಳಿಗೆ ಇರೋ ವಿದ್ಯೆಯನ್ನ ಅವಳು ಹಂಚುತ್ತಾಳೆ. ಸೊ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಧೈರ್ಯವನ್ನ ಮುಟ್ಟಿಸ್ಬೇಕು ಅವರ ಮನಸ್ಸಲ್ಲಿ. ಮತ್ತೆ ಕೌಟುಂಬಿಕ ಹಿಂಸೆ ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಲೈಂಗಿಕವಾಗಿ, ಆರ್ಥಿಕವಾಗಿ ಒಂದು ಹೆಣ್ಣಿಗೆ ಕಿರುಕುಳ ಕೊಡ್ತಾ ಇದ್ರೆ ಇದನ್ನ ದೌರ್ಜನ್ಯ ಅಂತ ಹೇಳ್ತೀವಿ. ಇದಕ್ಕೆ ನಾವು ಈ ಕಾಯ್ದೆನ ಭಾರತ ಸಂವಿಧಾನ ಮಹಿಳೆಯರನ್ನ ಸಂರಕ್ಷಣೆಗೋಸ್ಕರ ಈ ಕಾಯ್ದೆನ ಅನುಷ್ಠಾನಕ್ಕೆ ತಂದಿದ್ದಾರೆ. ಇದ್ರ ಬಗ್ಗೆ ಕೆಲವು ಮಹಿಳೆಯರಿಗೆ ಅರಿವಿರೋದಿಲ್ಲ. ಯಾಕಂದ್ರೆ ಹೆಣ್ಮಕ್ಳನ್ನ ಓದೋದಕ್ಕೆ ಯಾರು ಮುಂದೆ ಬಿಡೋದಿಲ್ಲ. ಗ್ರಾಮೀಣ ವಿಭಾಗದಲ್ಲಾಗಲಿ 10ನೇ ಕ್ಲಾಸ್ ಮುಗ್ದಿದ ತಕ್ಷಣ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅದು ತಪ್ಪು. ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಅವರಲ್ಲಿ ಪ್ರಪಂಚ ಹೆಂಗಿದೆ, ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನ ಅವರ ಮನಸ್ಸಲ್ಲಿ ಅರಿವನ್ನ ಮೂಡಿಸ್ಬೇಕು. ಮತ್ತೆ ದೈಹಿಕ ಹಿಂಸೆ ಅಂದ್ರೆ ಏನು? ಒಂದು ಮಹಿಳೆಗೆ ಹೊಡೆಯೋದು, ಬಡಿಯೋದು ಅಥವಾ ಗಾಯವನ್ನ ಮಾಡೋದು, ಇದನ್ನ ದೈಹಿಕ ಹಿಂಸೆ ಅಂತ ಕರಿತೀವಿ. ಲೈಂಗಿಕ ಹಿಂಸೆ ಅಂದ್ರೆ ಏನು? ಹೆಣ್ಣನ್ನ ಅತ್ಯಾಚಾರ ಮಾಡೋದು, ಬಲಾತ್ಕಾರ ಮಾಡೋದು, ಹೆಣ್ಣನ್ನ ಅವಮಾನ ಮಾಡೋದು, ಇದನ್ನ ಲೈಂಗಿಕ ಹಿಂಸೆ ಅಂತ ಕರಿತೀವಿ. ಮಾನಸಿಕವಾಗಿ ಹಿಂಸೆ ಕೊಡೋದು ಅಂತ ಹೇಳಿದ್ರೆ ಹೆಣ್ಣಿಗೆ ಭಯ ಪಡಿಸೋದು, ಅವಳ ಭಾವನೆಗಳಿಗೆ ಧಕ್ಕೆ ತರುವಂತಹದನ್ನ ಮಾಡಿದ್ರೆ ಅದನ್ನ ನಾವು ಮಾನಸಿಕ ಹಿಂಸೆ ಅಥವಾ ಭಾವನಾತ್ಮಕ ಹಿಂಸೆ ಅಂತ ಕರಿತೀವಿ. ಇನ್ನು ಆರ್ಥಿಕ ಹಿಂಸೆ, ಆರ್ಥಿಕವಾಗಿ ಹಿಂಸೆ ಕೊಡೋದು ಅಂತ ಹೇಳಿದ್ರೆ ವರದಕ್ಷಿಣೆ ಕಿರುಕುಳ, ಮಹಿಳೆಗೆ ಬೇಕಾಗಿರುವ ವಸ್ತುಗಳನ್ನ ಕೊಡದೇ ಇರೋದು ಅಥವಾ ಊಟ ಬಟ್ಟೆಯನ್ನ ಕೊಡದೇ ಇರೋದು, ಹೆಣ್ಣಿಗೆ ಸ್ತ್ರೀಧನವನ್ನ ಕೊಡದೇ ಇರೋದು, ಇದನ್ನೆಲ್ಲ ನಾವು ಆರ್ಥಿಕ ಹಿಂಸೆ ಅಂತ ಕರಿತೀವಿ. ಈ ಹಿಂಸೆಗಳಿಗೆ ಒಳಗಾದ ಮಹಿಳೆಯರು ಈ ಮಹಿಳಾ ಸಂರಕ್ಷಣಾ ಕಾಯ್ದೆ 2005 ಅಡಿಯಲ್ಲಿ ನಾವು ಧ್ವನಿ ಎತ್ತಿ ನಮ್ಮ ನ್ಯಾಯವನ್ನ ಕೇಳ್ಬೋದು, ಪರಿಹಾರವನ್ನ ಕೇಳ್ಬೋದು. ವಿಶೇಷ ಏನಂದ್ರೆ ಈ ಕಾಯ್ದೆಯ ಅಡಿಯಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅಧಿಕಾರ ಕೇಳುವ ಹಕ್ಕಿದೆ. ಪುರುಷರಿಗೆ ಈ ನ್ಯಾಯವನ್ನ ಅಧಿಕಾರವನ್ನ ಕೇಳುವ ಅಧಿಕಾರ ಇಲ್ಲ. ಎಕ್ಸ್ಕ್ಲೂಸಿವ್ ಫಾರ್ ವುಮೆನ್. ನಾವು ಈ ಕಾಯ್ದೆಯ ಅಡಿಯಲ್ಲಿ ಯಾರ್ಯಾರ ವಿರುದ್ಧ ನಾವು ಕೇಸ್ನ ಪ್ರಕರಣ ಮಾಡ್ಬೋದು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಮಹಿಳೆಗೆ ತನ್ನ ಗಂಡನೇ ಆಗಲಿ ಅಥವಾ ಇನ್ಯಾವುದೇ ಮಾವ, ಬಾಮೈದ, ಇನ್ಯಾವುದೇ ಪುರುಷ ಹಿಂಸೆ ಕೊಟ್ಟಲ್ಲಿ ಆ ಮಹಿಳೆ ಅವರ ವಿರುದ್ಧ ಕೇಸ್ನ ದಾಖಲಿಸಬಹುದು. ಈ ಕಾಯ್ದೆ ಬರೋದಕ್ಕಿಂತ ಮುಂಚೆ IPC ಸೆಕ್ಷನ್ 498A ಅಡಿಯಲ್ಲಿ ನಾವು ಪರಿಹಾರವನ್ನ ಕೇಳ್ಬೋದಿತ್ತು. ಆದರೆ ಎಷ್ಟೋ ಮಹಿಳೆಯರು ಮುಂದೆ ಬರೋದಿಲ್ಲ. ಅವ್ರಿಗಾದ ಅವಮಾನಗಳನ್ನ ಅವ್ರು ತಮ್ಮಲ್ಲೇ ಮುಚ್ಚಿಟ್ಕೊಂಡ್ಬಿಡ್ತಾರೆ. ಅದು ತಪ್ಪು. ಅವ್ರಿಗಾಗಿರೋ ಅವಮಾನಗಳು ಏನಿದೆ, ಹಿಂಸೆ ಒಳಗಾಗಿದ್ರೆ ದಯವಿಟ್ಟು ಮುಂದೆ ಬರಬೇಕು. ಈ ಅರಿವನ್ನ ನಾವು ಎಲ್ಲ ಗ್ರಾಮೀಣ ವಿಭಾಗದಲ್ಲಿ ಅಥವಾ ಯಾರಿಗೆ ಈ ಸಂಗತಿಗಳು ಗೊತ್ತಿಲ್ವೋ ನಾವು ಅವ್ರಿಗೆ ಈ ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಮತ್ತೆ ಏನೇ ಆಗಲಿ ಧೈರ್ಯದಿಂದ ಮುನ್ನುಗ್ಗಿಸ್ಬೇಕು. ವಿದ್ಯೆನ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕೊಡಬೇಕು. ಮತ್ತೆ ಅವರು ಸಾಧನೆ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು. ಏಕೆಂದರೆ ಕೆಲವು ಮಹಿಳೆಯರು ಮದುವೆಯಾಗಿ ಎಷ್ಟೊಂದು ಹಿಂಸೆಗೆ ಒಳಗಾಗಿರ್ತಾರೆ. ಆದರೂ ಕೂಡ ಅದರಿಂದ ದೂರ ಬಂದು ಎಷ್ಟೋ ಜನ ಮಹಿಳೆಯರು ಸಾಧನೆ ಕೂಡ ಮಾಡಿರ್ತಾರೆ. ನಾವು ದಿನ ನೋಡ್ತೀವಿ, ಒಂದು ಆಟೋ ಡ್ರೈವರ್ ಆಗಿರ್ಬೋದು ಅಥವಾ ಬಸ್ ಕಂಡಕ್ಟರ್ ಆಗಿರ್ಬೋದು, ಒಂದು ಮಹಿಳೆಯೇ ಓಡಿಸ್ತಾ ಇರ್ತಾಳೆ. ಅದು ಆಕೆಯ ಧೈರ್ಯ. ನಾವು ಯಾವಾಗ ಧೈರ್ಯದಿಂದ ಮುನ್ನುಗ್ತೀವೋ ಆಗ ನಾವು ಸಾಧನೆ ಮಾಡೋದು ತುಂಬಾ ಖುಷಿ ಆಗುತ್ತೆ. ಸಾಧನೆ ಮಾಡ್ಬೋದು ಸಹ. ಇದಕ್ಕೆ ಎಷ್ಟೋ ತಂದೆ ತಾಯಿಗಳು ಸಹಾಯ ಮಾಡ್ತಾರೆ. ಹಾಗೆ ಸಹಾಯ ಮಾಡದೇ ಇರೋರು ಕೂಡ ಇದ್ದಾರೆ. ಮಹಿಳೆಯರನ್ನ ಚೆನ್ನಾಗಿ ಸಹಾಯ ಮಾಡಬೇಕು. ಮತ್ತು ಅವ್ರಿಗೆ ಏನು ಗುರಿ ಇದೆ ಅಂತ ನಾವು ತಿಳ್ಕೊಂಡು ಅವ್ರಿಗೆ ಸಾಧನೆ ಮಾಡೋ ದಾರಿಯನ್ನು ನಾವು ಅವ್ರಿಗೆ ಮಾಡಿಕೊಡ್ಬೇಕು. ಮತ್ತು ನಾವು ಎಲ್ಲಿ ಕೇಸ್ನ ಪ್ರಕರಣ ಮಾಡ್ಬೋದು. ಪೊಲೀಸ್ ಸ್ಟೇಷನ್ ಇದೆ, ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ, ಹಾಗೂ ರಕ್ಷಣಾ ಅಧಿಕಾರಿಗಳಿದೆ, ಚೈಲ್ಡ್ ಡೆವಲಪಿಂಗ್ ಪ್ರೋಗ್ರಾಮಿಂಗ್ ಆಫೀಸರ್, ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ,
ಈ ಸ್ಥಳಗಳಲ್ಲಿ ನಾವು ಕೇಸ್ನ ದಾಖಲಿಸಬಹುದು. ಈ ಕಾಯ್ದೆ ಬಂದಾದ್ಮೇಲೆ ಎಷ್ಟೋ ಹೆಣ್ಣು ಮಕ್ಕಳು ಇದರ ಯೂಸ್ ಮಾಡ್ಕೊಂಡಿದ್ದಾರೆ, ಅದ್ರ ಯೂಸ್ ಮಾಡ್ಕೊಳ್ದೇ ಇದ್ದಾರೆ ಕೂಡ. ಯಾಕಂದ್ರೆ ಇದ್ರ ಬಗ್ಗೆ ಅವ್ರಿಗೆ ಅರಿವು ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ನಾವು ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು. ನಾವೆಲ್ಲಾದ್ರೂ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಅಲ್ಲೇ ವಾಯ್ಸ್ ರೇಸ್ ಮಾಡಬೇಕು. ಯಾಕೆ ಈ ಥರ ನಡೀತಾ ಇದೆ, ಯಾಕೆ ಈ ಥರ ಮಾಡ್ತೀರಾ, ನಿಮ್ಮೇಲೆ ವಿರುದ್ಧ ಕೇಸ್ ಆಗ್ತೀವಿ ಅಂತ ಹೆದರಿಸ್ಬೇಕು. ಅವಾಗಾದ್ರೂ ಸ್ವಲ್ಪ ಅವ್ರಿಗೆ ಹೆದರಿಕೆ ಆಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ನಾವು ಒಳ್ಳೆ ಸ್ಥಾನಮಾನವನ್ನ ತಂದ್ಕೊಡ್ತೀವಿ. ಇದ್ರ ಕಾನೂನಿನ ಬಗ್ಗೆ ಯಾರಿಗೆ ಈ ಅರಿವು ಗೊತ್ತಿಲ್ವೋ ದಯವಿಟ್ಟು ನಿಮ್ಮ ಕೈಲಾದಷ್ಟು ಅವ್ರಿಗೆ ಅರಿವನ್ನ ಮೂಡಿಸಿ. ಇದನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಮಾಹಿತಿಗಳನ್ನ ಹೇಳಿ. ಧನ್ಯವಾದಗಳು. ಇವತ್ತಿನ ನನ್ನ ಟಾಪಿಕ್ ಬಂದು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸಂರಕ್ಷಣೆ ಕಾಯ್ದೆ 2005. ಇದನ್ನು ಇಂಗ್ಲಿಷಲ್ಲಿ ಹೇಳೋದಾದ್ರೆ ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005. ಈ ಕಾಯ್ದೆ ರಚನೆಗೊಂಡಿದ್ದು 2005ರಲ್ಲಿ. ಈ ಕಾಯ್ದೆ ಅತ್ಯಂತ ಜಾರಿಗೆ ಬಂದಿದ್ದು ಅಕ್ಟೋಬರ್ 26, 2006ರಲ್ಲಿ. ಈ ಕಾಯ್ದೆ ಕರ್ನಾಟಕಕ್ಕೆ ಅತ್ಯಂತ ಜಾರಿಗೆ ಬಂದಿದ್ದು ಜೂನ್ 2007ರಲ್ಲಿ. ಈ ಕಾಯ್ದೆ ಯಾಕೆ ರಚನೆಗೊಂಡಿತ್ತು ಅಂದರೆ, ಈ ಕಾಯ್ದೆ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಸಂಭವಿಸುವ ಹಿಂಸೆಗಳನ್ನು ತಡೆದು ಅವಳ ಹಕ್ಕುಗಳನ್ನು ರಕ್ಷಣೆ ಪಡೆಯಬಹುದು. ನಮ್ಮೆಲ್ಲರಿಗೂ ಒಂದು ಡೌಟ್ ಬರ್ಬೋದು, ಪಾಸ್ಟಲ್ಲಿ ಯಾವುದೇ ಆದಂಥ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲಿಲ್ವಾ ನಮ್ಮ ಹೆಣ್ಮಕ್ಳನ್ನ ಕಾಪಾಡೋಕ್ಕೆ ಅಂತ ಇತ್ತು. ಅದೇ IPC ಸೆಕ್ಷನ್ 498A. ಈ ಕಾಯ್ದೆ ಕೌಟುಂಬಿಕ ದೌರ್ಜನ್ಯದಿಂದ ಒಳಗಾದ ಮಹಿಳೆಯರಿಗೆ ಪರಿಹಾರವನ್ನು ಪಡೆಯಬಹುದು. ಈಗ 4 ಗುಂಪಾಗಿ ಇದನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ. ಮೊದಲನೇದು ದೈಹಿಕ ಹಿಂಸೆ, ಎರಡನೇದು ಲೈಂಗಿಕ ಹಿಂಸೆ, ಆರ್ಥಿಕ ಹಿಂಸೆ, ಭಾವನಾತ್ಮಕ ಹಿಂಸೆ. ಲೈಂಗಿಕ ಹಿಂಸೆ ನಮಗೆ ಗೊತ್ತಿರಂಗೆ 9 ತಿಂಗಳನ್ನ ಮಗುನ ಬಿಡ್ದಿರ ರೇಪ್ ಮಾಡಿ ಮಕ್ಕಳನ್ನ ಕೊಂದಿದ್ದಾರೆ. ಅದನ್ನು ನಾವು ತುಂಬ ಕ್ರೂರವಾಗಿ ಕೊಂದಿದ್ದಾರೆ. ಮತ್ತು ದೈಹಿಕ, ಅವಳ ದೇಹದ ಮೇಲೆ ಗಾಯ ಮಾಡೋದು, ಹೊಡೆಯೋದು, ಬಡಿಯೋದು, ಅವಳ ಹಿಂಸೆಯನ್ನು ಕೊಡೋದು. ಇನ್ನು 3ನೇದು ಆರ್ಥಿಕ, ವರದಕ್ಷಿಣೆಗೋಸ್ಕರ ಅವಳನ್ನ ಸುಡೋದು ಅಥವಾ ಅವಳಿಗೆ ಹಿಂಸೆಯನ್ನು ಕೊಡೋದು. ಇನ್ನು ಭಾವನಾತ್ಮಕ, ಈ ಭಾವನಾತ್ಮಕ ಹಿಂಸೆ ಒಂದು ದೊಡ್ಡ ದೊಡ್ಡ ರಿಯಾಲಿಟಿ ಸ್ಟಾರ್ಸಿಂದನೂ ಈಗ ಚಿಕ್ಕ ಕುಟುಂಬ ಹೆಣ್ಮಕ್ಳು ಕೂಡ ಈ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ನನ್ನ ಒಂದು ಚಿಕ್ಕ ಘಟನೆನ ನಾನು ಇಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನನಗೆ ಚಿಕ್ಕ ವಯಸ್ಸಿಂದನೂ ಬೈಕ್ ಓಡಿಸೋದಂದ್ರೆ ಸಖತ್ ಇಷ್ಟ. ಸರಿ ಆಯಿತು ಅಂದ್ಬಿಟ್ಟು ಅಣ್ಣ ತೊಗೊಂಡು ಬಂದಿದ್ರು, ಚಿಕ್ಕಮ್ಮ ಮಗ ಇದ್ರು, ಅವ್ರ ಪಕ್ಕದಲ್ಲೇ ಇದ್ರು ಮನೇಲಿ. ಸರಿ ಅಂದ್ಬಿಟ್ಟು ನಾನು ಬೈಕ್ ಓಡಿಸೋಕ್ಕೆ ಅಣ್ಣ ಜೊತೆ ಹೋಗಿದ್ದೀನಿ. ಆಂಟಿ ಬಾಡಿಗೆ ಮನೆಗೆ ಒಂದು ಆಂಟಿ ಬಂದೆ. ಆಂಟಿಗೆ ಗೊತ್ತಿಲ್ಲ ಅವ್ರು ನಮ್ಮ ಅಣ್ಣ ಅಂತ. ಹೋಗಿ ಹೇಳಿದ್ದಾರೆ, ಲೈಕ್ ನಮಗೆ ಗೊತ್ತಲ್ಲ ನಮ್ಮ ಹೆಣ್ಮಕ್ಳು 4-5 ಜನಕ್ಕೆ ಹೋಗಿ ಸ್ಪ್ರೆಡ್ ಮಾಡೋದು. ಹಾಗೆ ಹೋಗಿ ಹೇಳಿದ್ದಾರೆ. ಏರಿಯಾ ಪೂರ್ತಿ ನನ್ನ ಬಗ್ಗೆ ತುಂಬ ಕೆಟ್ಟದಾಗೆ ಹೇಳ್ಕೊಂಡು ಬಂದಿದ್ರು. ಅಮ್ಮ ಹತ್ರ ಬಂದ್ಬಿಟ್ಟು ಒಬ್ರು ಹೋಗಿ ಹೇಳ್ತಾರೆ, ಹೆಣ್ಮಕ್ಳು ಹಂಗೆ ಹಂಗೆ ಅಂತ. ಸೊ ಅಮ್ಮ ಬಂದು ನನ್ನ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ. ನೆಕ್ಸ್ಟ್ ಅಪ್ಪ ಬರ್ತಾರೆ. ಅಪ್ಪ ಬಂದ್ಬಿಟ್ಟು ಹೊಡಿತಾರೆ, ಬಡಿತಾರೆ. ನಾನು ಕೇಳ್ತೀನಿ ನನಗೆ ಏನಾಯಿತು ಅಂತ ಹೇಳಿ ಅಂತ. ಬಟ್ ಯಾರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. 2 ದಿನ ನನ್ನನ್ನು ಸುಮ್ಮನೆ ಕೂಡಾಕೋದು. ಅದಾದಮೇಲೆ ಹೇಳಿದ್ರು, ನನಗೆ ಆಗಲೂ ವಿಷಯ ಗೊತ್ತಾಗಲಿಲ್ಲ. ಆಮೇಲೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು. ನನ್ನ ಇದಂದರೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ. ಕೂಡಾದಾಗ ಓಕೆ ಫೈನ್, ನನ್ನ ಲೈಫ್ ಮುಗೀತು, ಸುಸೈಡ್ ಅಟೆಂಪ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲೋ ಒಂದು ಕಡೆ ಅಣ್ಣ ಊರಿಗೆ ಹೋಗಿದ್ದವನು ಬಂದು ಇಲ್ಲ ಅವಳು ನನ್ನ ಜೊತೆ ಇದ್ದಿದ್ದು, ನನ್ನ ಜೊತೆ ಬೈಕ್ ಕತ್ತಿದ್ದು ಅಂತ ಗೊತ್ತಾದ್ಮೇಲೆ ಅಪ್ಪ ಅಮ್ಮ ನನ್ನ ಬಿಡ್ತಾರೆ. ಅದಾದ್ಮೇಲೆ ನಾನು ಓದೋದಕ್ಕೆ ಈಗ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ. ನಾನು ಹೇಳೋದು ಇಷ್ಟೇ, ಅಮ್ಮ ಹೇಳ್ತಾರೆ ಯಾವಾಗಲೂ 4 ಜನ ನೋಡಿದ್ರೆ ಏನು ಅನ್ಕೊಂತಾರೆ, 4 ಜನ ಏನು ಮಾಡಿಬಿಡ್ತಾರೆ ಅಂತ. ನಾನು ಹೇಳೋದಷ್ಟೇ, ನಾವು ತುಂಬ ವಿದ್ಯಾವಂತರು, ನಾವು ಆ 4 ಜನ ನಾವಾಗೋದು ಬೇಡ. ನಾವು ನಮ್ಮ ಬಗ್ಗೆ ಮಾತಾಡೋಣ, ನಾವು ನಮ್ಮ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ, ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ ಹೊರತು ಬೇರೆಯವ್ರ ಬಗ್ಗೆ ಮಾತಾಡೋದು ನಮ್ಗೆ ಬೇಡ. ಈಗ ಮತ್ತೆ ಇನ್ನು ಲೀವಿಂಗ್ ಟು ರಿಲೇಷನ್ಶಿಪ್ಪಲ್ಲಿ ಇರೋರು ಕೂಡ ಈ ಕಾಯ್ದೆ ಅಡಿಯಲ್ಲಿ ಬರ್ತಾರೆ. ಇವರು ಕೂಡ ಹೋಗಿ ಹೇಳ್ಬೋದು, ವಿಚಾರಣೆ ಕಂಪ್ಲೇಂಟ್ನ ಕೊಡ್ಬೋದು. ಮತ್ತು ಇದು ಮದುವೆ ಆಗಿರೋ ಹೆಣ್ಮಕ್ಳಿಗೆಲ್ಲ ಮದುವೆ ಆಗದೇ ಇರೋ ಹೆಣ್ಮಕ್ಳಿಗೂ ಕೂಡ ಇದು ಉಪಯೋಗ ಬರುತ್ತೆ. ಅದೇ ಹೈಯರ್ ಎಜುಕೇಷನ್ಗೆ ಹೋಗೋಕ್ಕಾಗಿಲ್ಲ ಅಂದಾಗ ಅವ್ರು ಕಂಪ್ಲೇಂಟ್ನ ಕೊಡ್ಬೋದು. ಮತ್ತು ಮದುವೆ ಮಾಡಿಸ್ತೀನಿ ಮದುವೆ ಮಾಡಿಸೋಕ್ಕೆ ಒತ್ತಾಯ ಮಾಡಿದಾಗ ಅವ್ರು ಕಂಪ್ಲೇಂಟ್ನ ನಾವು ಕೊಡ್ಬೋದು. ಯಾರ್ಯಾರಿಗೆ ಕಂಪ್ಲೇಂಟ್ ಕೊಡ್ಬೋದು ಅಂದರೆ, ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ಗೆ, ವುಮೆನ್ ಪೊಲೀಸ್ ಸ್ಟೇಷನ್, ಪ್ರೊಟೆಕ್ಷನ್ ವುಮೆನ್ ಮತ್ತು ಲಾಯರ್ಗೆ ಕಂಪ್ಲೇಂಟ್ನ ನಾವು ಕೊಡ್ಬೋದು. ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳಕ್ಕೆ ಇಷ್ಟಪಡೋದು, ನಿಮ್ಮ ಮೇಕಪ್, ಫೌಂಡೇಶನ್ ನಿಮ್ಮ ಆತ್ಮ ಗೌರವ ಆಗಿರಬೇಕು, ನಿಮ್ಮ ಲಿಪ್ಸ್ಟಿಕ್ ನಿಮ್ಮ ಆತ್ಮ ಧೈರ್ಯ ಆಗಿರಬೇಕು, ನಿಮ್ಮ ಹಣೆಬಟ್ಟು ಸರಿಯಾದ ಆಯ್ಕೆ ಆಗಿರಬೇಕು. ಇಷ್ಟು ಮೇಕಪ್ನ ನಾವು ಹಾಕೊಂಡಾಗ ನಮ್ಮ ಹೆಣ್ಮಕ್ಳಿಗಿಂತ ಚಂದ ಇನ್ಯಾರೂ ಇಲ್ಲ. ಇಲ್ಲಿಗೆ ನಾನು ಹೇಳಿ ಮಾತನ್ನ ಅನ್ನಿಸ್ತೀನಿ. ಈಗಾಗಲೇ ಇಬ್ಬರು ನಿಮಗೆ ಕೌಟುಂಬಿಕ ದೌರ್ಜನ್ಯದ ಕಾಯ್ದೆ ಬಗ್ಗೆ ಹೇಳಾಗಿದೆ. ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಏನು ಅಂತ ಕೂಡ ಹೇಳಾಗಿದೆ. ಇನ್ನು ಹೇಳ್ಬೇಕು ಅಂದ್ರೆ ನಿಮ್ಗೆ ಈ ಕ್ವೆಶ್ಚನ್ ಕೇಳಿದ್ರೆ
ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ನಿಮಗೆ ಗೊತ್ತಿರೋದೇ ವರದಕ್ಷಿಣೆ. ವರದಕ್ಷಿಣೆ ಮಾತ್ರನ ಕೌಟುಂಬಿಕ ದೌರ್ಜನ್ಯ ಅಂತ ಕೇಳಿದ್ರೆ ಇಲ್ಲ. ಹೆಣ್ಣು ಮಗಳನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆಮೇಲೆ ಆರ್ಥಿಕವಾಗಿ, ಇನ್ನು ಭಾವನಾತ್ಮಕವಾಗಿ, ಲೈಂಗಿಕವಾಗಿ ಕಿರುಕುಳ ಕೊಡುವುದನ್ನು ನಾವು ಈ ದೌರ್ಜನ್ಯ ಎಂದು ಹೇಳುತ್ತೇವೆ. ಉದಾಹರಣೆ ಕೊಡ್ಬೇಕಂದ್ರೆ 1992ರಲ್ಲಿ ಒಂದು ಮೂವಿ ಬಂತು. ಆ ಮೂವಿ ಹೆಸರು ಆತ್ಮಬಂಧನ ಅಂತ. ಅದು ಈ ಹೆಣ್ಣು ಮಗಳಿನ ಮೇಲೆ ನಡೆಯುವ ದೌರ್ಜನ್ಯದ ಬಗ್ಗೆ ಕುರಿತು ರಚಿಸಿದ ಒಂದು ಚಲನಚಿತ್ರವಾಗಿತ್ತು. ಆ ಚಿತ್ರದಲ್ಲಿ ಆ ಹೆಣ್ಣು ಮಗಳು ಕೊಡುವ ಶೋಷಣೆಗಳನ್ನು ತುಂಬಾ ತಡೆದುಕೊಳ್ಳುತ್ತಾಳೆ. ಕೊನೆಗೆ ಅವಳ ಜೀವವನ್ನೇ ಅವರು ತೆಗೆಯುತ್ತಾರೆ. ಆದರೂ ಅವಳು ಇಷ್ಟು ದಿನ ಅವಳು ಮಾಡದೇ ಇದ್ದ ಆ ಧೈರ್ಯ ತಗೊಂಡೇ ಇರೋದು, ಸತ್ತ ನಂತರ ಅವಳು ದೆವ್ವವಾಗಿ ಬಂದು ಒಂದು ಗೊಂಬೆಯೊಳಗೆ ಸೇರಿಕೊಂಡು ಅವರನ್ನು ಸಾಯಿಸುತ್ತಾಳೆ. ಇದೇ ಅವಳು ಮೊದಲೇ ಮಾಡಿದ್ದರೆ ಅವಳು ಸಾಯ್ತಾನೆ ಇರಲಿಲ್ಲ. ಸೊ ಎಲ್ಲಾ ಹೆಣ್ಣು ಮಕ್ಕಳು ಇದರ ಬಗ್ಗೆ ಅರಿವು ತಿಳಿದುಕೊಂಡು ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ಏನೇನು ನಡೀತಿದೆ ಅನ್ನೋದನ್ನ ತಿಳ್ಕೊಂಡು ಅವರು ನಡೆಯಬೇಕು. ಈ ಚಲನಚಿತ್ರಗಳನ್ನು ಏನಕ್ಕೆ ತರ್ತಾರೆ ಅಂದ್ರೆ ಅರಿವು ಮೂಡಿಸೋದಕ್ಕೆ. ಆದ್ರೆ ನಿಮಗ್ ಗೊತ್ತಲ್ಲ ನಮ್ ಜನ ಹಿಂಗೆ ಅಂತ, ಒಂದಿನ 2 ದಿನ ಅದ್ರ ಬಗ್ಗೆ ಮಾತಾಡ್ತಾರೆ, 3ನೇ ದಿನ ವಿಷಯನ ಯಾವ ವಿಷಯ, ಹೌದು ನೀವು ಯಾರು ಅಂತ ಕೇಳುವಷ್ಟು ಮರ್ತೋಗ್ಬಿಟ್ಟಿರ್ತಾರೆ. ಸೊ ಅದರಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ರಿಂದ ತುಂಬಾ ಹೆಣ್ಣು ಮಕ್ಕಳಿಗೆ ಯೂಸ್ ಆಗಿದೆ, ಈಗ ಯೂಸ್ ಆಗ್ತಾನೂ ಇದೆ. ಆಮೇಲೆ ಇನ್ನೂ ಇದನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೆಯದು ದೈಹಿಕ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಹೊಡೆಯೋದು, ಅವರಿಗೆ ಗಾಯ ಮಾಡುವುದು, ದೈಹಿಕವಾಗಿ ಹಲ್ಲೆ ಮಾಡುವುದು, ಇದನ್ನು ದೈಹಿಕ ಕಿರುಕುಳ ಅಂತ ಹೇಳ್ತಾರೆ. ಲೈಂಗಿಕ ಕಿರುಕುಳ ಅಂದ್ರೆ ಅತ್ಯಾಚಾರ, ಬಲಾತ್ಕಾರ, ಇದೆಲ್ಲವೂ ಲೈಂಗಿಕ ಕಿರುಕುಳಕ್ಕೆ ಸೇರುತ್ತದೆ. ಮಾತಿನ ಮೂಲಕ ಅಥವಾ ಭಾವನಾತ್ಮಕ ಅಂದ್ರೆ ಅವರನ್ನು ಅವಮಾನಿಸುವುದು, ವಾರ್ತೆಗಳಿಂದ ಅವರನ್ನು ಚುಚ್ಚಿ ಮಾತಾಡೋದು. ಈಗ ಉದಾಹರಣೆ ಕೊಡ್ಬೇಕಂದ್ರೆ ಉದ್ಯೋಗಕ್ಕೆ ಹೋಗುವ ಹೆಣ್ಣು ಮಕ್ಕಳನ್ನು ನಡತೆ ಸರಿಯಿಲ್ಲ ಅಂತ ಹೇಳುವುದು, ಅಥವಾ ಉದ್ಯೋಗಕ್ಕೆ ಹೋಗುತ್ತಿರುವವರನ್ನು ನೀವು ಹೋಗಬಾರ್ದು ಅಂತ ತಡೆಯೋದು. ಇಂತಹದ್ದು ಹಲವಾರು ಉದಾಹರಣೆಗಳಿವೆ, ಹೇಳ್ತಾ ಹೋದ್ರೆ ದಿನಗಳೇ ಸಾಲಲ್ಲ. ಕಡೆಯದು ಬಂದು ಆರ್ಥಿಕ. ಈ ಸ್ತ್ರೀಧನ ಕೊಟ್ಟು ಅವರನ್ನು ಸಂಸಾರವನ್ನು ನಡೆಸೋದಕ್ಕೆ ಸಪೋರ್ಟ್ ಮಾಡೋದು ಬಂದು ಮಾಡಲಿಲ್ಲ ಅಂದ್ರೆ ಅದು ಆರ್ಥಿಕ ಕಿರುಕುಳ ಅಂತ ಹೇಳ್ತಾರೆ. ಈ ಸ್ತ್ರೀಧನ ಅಂದ್ರೆ ಏನು ಅಂದ್ರೆ, ನೀವ್ ಅನ್ಕೊಂಡಂಗೆ ಈಗ ಬ್ಯೂಟಿ ಪಾರ್ಲರ್ ಕಾಸು ಕೊಡ್ಲಿಲ್ಲ ಅಂದ್ರೆ ಅದು ಕಿರುಕುಳದೊಳಗೆ ಬರುತ್ತೆ, ಅಥವಾ ಮೇಕಪ್ ಸೆಟ್ ತೆಕ್ಕೊಳ್ಳಿಲ್ಲ ಅಂದ್ರೆ ಅದು ಬರುತ್ತೆ, ಆ ತರ ಎಲ್ಲ ಏನಿಲ್ಲ. ಅವರು ಓದುವುದಕ್ಕೆ ಅಥವಾ ಅವರ ಮಕ್ಕಳನ್ನು ಓದಿಸುವುದಕ್ಕೆ ಅವರು ಅವಕಾಶ ಕೊಡದಿದ್ದರೆ ಅದು ಆರ್ಥಿಕ ಕಿರುಕುಳ ಆಗುತ್ತೆ. ಈ ಎಲ್ಲ ಕಾಯ್ದೆಯನ್ನು ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆಮೇಲೆ ಥ್ಯಾಂಕ್ ಯು. ಯಾಕಂದ್ರೆ ಪ್ರತಿ ಹಾಫ್ ಆನ್ ಅವರ್ ಅಲ್ಲಿ ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಹೆಣ್ಮಕ್ಳಿಗೆ ರೇಪ್ ಮಾಡ್ತಾ ಇರ್ತಾರೆ, ಇಲ್ಲ ಏನಾದ್ರು ದೌರ್ಜನ್ಯ ಕೊಡ್ತಾ ಇರ್ತಾರೆ. ಮತ್ತೆ ಈ ಟಾಪಿಕ್ ಉದ್ದೇಶ, ಇದು ಕಾಯ್ದೆ ಉದ್ದೇಶ ಏನಂದ್ರೆ, ಹೆಣ್ಮಕ್ಳು ಯಾರ್ಯಾರು ಕೌಟುಂಬಿಕದಲ್ಲಿ ದೌರ್ಜನ್ಯ ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ರಕ್ಷಣೆ ಕೊಡೋದು. ಅದು ಯಾವಾಗ ಅಂತಂದ್ರೆ 2005ರಲ್ಲಿ ಜಾರಿ ರಚನೆ ಮಾಡ್ತಾರೆ ಅಷ್ಟೇ, ಅದು ಬರಲ್ಲ. 2006 ಆಕ್ಟ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 498 ಸೆಕ್ಷನ್ ಎ ಅಂಡರ್ ಅಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಇದು ತಂದಿದ್ದ ಉದ್ದೇಶ ಏನಂದ್ರೆ, ಯಾವ ಹೆಣ್ಮಕ್ಳು ಕಿರುಕುಳ ಅನುಭವಿಸ್ತಾ ಇರ್ತಾರೆ ಗಂಡನ ಮನೆಯಲ್ಲಿ, ಅವ್ರಿಗೆ ಒಳ್ಳೆ ಸೌಲಭ್ಯ ಸಿಗ್ಲಿ, ಅವ್ರಿಗೂ ಜೀವನ ನೆಮ್ಮದಿಯಾಗಿ ಬದುಕೋ ತರ ಆಗ್ಲಿ ಅಂತ. ಆದ್ರೆ ಈ ಕಾಲದಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ ದೌರ್ಜನ್ಯ ಆಗ್ತಾ ಇರೋದು, ಪುರುಷರಿಗೂ ಆಗ್ತಿದೆ. ಆದ್ರೆ ಅದು ಸೂಕ್ತ ಸಾಕ್ಷಿಗಳಿಂದ ಕಾರಣ ಬೆಳಕಿಗೆ ಬರುತ್ತಿಲ್ಲ. ನಾನೇನೇನು ಹೇಳ್ಬೇಕಂಕೊಂಡಿದ್ದೆ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಹೇಳಕ್ ಐಡಿಯಾ ಇಲ್ಲ. ಈ ಕಾಯ್ದೆ ರಚಿಸಲ್ಪಟ್ಟಿದ್ದು 2005ರಲ್ಲಿ ಹಾಗೂ ನಮ್ಮ ಭಾರತ ಸರ್ಕಾರ ಇದನ್ನು ಅಕ್ಟೋಬರ್ 26, 2006ರಂದು ಜಾರಿಗೆ ತಂದಿದೆ. ಈ ಕಾಯ್ದೆ ಕೌಟುಂಬಿಕ ದೌರ್ಜನ್ಯ ಮಹಿಳಾ ಸಂರಕ್ಷಣಾ ಕಾಯ್ದೆ ನಿಯಮ 2005 ಹಾಗೂ 2006 ಅಂತಲೂ ಕರೀತಾರೆ. ಈ ಕಾಯ್ದೆ ಏಕೆ ಜಾರಿಯಾಯಿತು ಅಂದರೆ, ಕುಟುಂಬದೊಳಗಿನ ಮಹಿಳೆ ಅನುಭವಿಸುತ್ತಿರುವ ಹಿಂಸೆಗಳು ಹಾಗೂ ಆಕೆಯ ಹಕ್ಕುಗಳನ್ನು ರಕ್ಷಣೆ ಮಾಡಲು ಈ ಕಾಯ್ದೆ ಜಾರಿಯಾಗಿದೆ. ಹಾಗಾದರೆ ಈ ಕಾಯ್ದೆಗಿಂತ ಮುಂಚೆ ಯಾವುದು ಕಾಯ್ದೆ ಇರಲಿಲ್ವಾ? ಈ ಕೌಟುಂಬಿಕ ದೌರ್ಜನ್ಯಗಳನ್ನು ತಡೆಯಲು ಯಾವ ಕಾಯ್ದೆನೂ ಇರಲಿಲ್ವಾ? ಗೊತ್ತು, ಅದು ಎಲ್ರಿಗೂ ಗೊತ್ತಿರೋ ಹಾಗೆ ಇತ್ತು. IPC ಸೆಕ್ಷನ್ 498A. ಈ ಕಾಯ್ದೆಯ ಅಡಿ ಕೌಟುಂಬಿಕ ದೌರ್ಜನ್ಯಗಳನ್ನು ಎದುರಿಸುತ್ತಿರುವ ಮಹಿಳೆಯು ಪರಿಹಾರವನ್ನು ಪಡೆಯಬಹುದಾಗಿತ್ತು. ಹಾಗೆಯೇ ಈ ಕಾಯ್ದೆಯ ಅಡಿ ವರದಕ್ಷಿಣೆಗೆ ಸಂಬಂಧಿಸಿದ ಪ್ರಕರಣಗಳಿಗೆ ಪರಿಹಾರ ನೀಡಲಾಗ್ತಿತ್ತು.
ಏನಂದ್ರೆ ಮದುವೆಯಾಗಿ 7 ವರ್ಷದ ಒಳಗೆ ಯಾವುದೇ ವಿವಾಹಿತ ಮಹಿಳೆಯು ಅಸಹಜ ಸಾವನ್ನು ಅಪ್ಪಿದಾಗ ಅದನ್ನು ವರದಕ್ಷಿಣೆಗೆ ಸಂಭ್ರಮಿಸಿದ ಸಾವು ಎಂದು ಪರಿಗಣಿಸಲಾಗ್ತಿತ್ತು. ಹಾಗೆ ಆಕೆಯ ಪತಿಯ ಮನೆಯವರನ್ನೆಲ್ಲ, ಸಂಬಂಧಿಕರನ್ನೆಲ್ಲ, ಅಂದ್ರೆ ಇನ್ಲಾಸ್ ಏನಿರ್ತಾರೆ, ಪತಿ ಮಾವ, ಅವರನ್ನೆಲ್ಲ ಬಂಧಿಸಲಾಗ್ತಿತ್ತು. ಹಾಗೆ ಇದು ಒಂದು ಕ್ರಿಮಿನಲ್ ಕಾಯ್ದೆಯಾಗಿದೆ. ಈ ಕಾಯ್ದೆಯ ಅಡಿ ಕುಟುಂಬವು ಸಂಪೂರ್ಣವಾಗಿ ಶಾಶ್ವತವಾಗಿ ಹೊಡೆದು ಹೋಗ್ತಾ ಇತ್ತು. ಇದರ ಜೊತೆಯಲ್ಲಿ ಹಲವಾರು ಮಹಿಳೆಯರು ಈ ಕಾಯ್ದೆಯನ್ನು ಉಪಯೋಗಿಸಲು ಶುರು ಮಾಡ್ತಾರೆ, ಹಾಗೂ ಕೆಲವು ಮಹಿಳೆಯರು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಹೇಗೆ ಅಂದ್ರೆ ಮನೆಯಲ್ಲಿ ಆಗುವ ಸಣ್ಣ ಪುಟ್ಟ ಹಿಂಸೆಗಳನ್ನು ಅದನ್ನು ಕೂಡ ಈ ಕಾಯ್ದೆಯ ಅಡಿ ಅವರ ಪತಿಯ ಸಂಬಂಧಿಕರ ಮೇಲೆ ದೂರನ್ನು ದಾಖಲಿಸಿ ಅವರು ಬಂಧಿತರಾಗಿ ಮಾಡುತ್ತಿದ್ದರು. ಹಾಗಾಗಿ ಇದನ್ನೆಲ್ಲ ತಪ್ಪಿಸಲು ನಮ್ಮ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಇದರ ಪ್ರಮುಖ ಉದ್ದೇಶಗಳು ಏನು ಅಂದ್ರೆ ಕೇಸನ್ನು ದಾಖಲಿಸಿದ 60 ದಿನಗಳಲ್ಲಿ ಈ ಪರಿಹಾರವನ್ನು ಕೊಡಿಸುವಂಥದ್ದು, ಹಾಗೂ ಕಾಂಪನ್ಸೇಷನ್ ಅಂದ್ರೆ ಪತಿಯ ಮನೆಯವರ ಕಡೆಯಿಂದ ಹಣವನ್ನು ಕೊಡಿಸುವಂಥದ್ದು. ಇವು ಹಾಗೂ ನೊಂದ ಮಹಿಳೆಗೆ ಸಂರಕ್ಷಣೆ ನೀಡುವುದು, ಆಶ್ರಯ ನೀಡುವಂಥದ್ದು ಇದರ ಪ್ರಮುಖ ಕಾಯ್ದೆಗಳಾಗಿವೆ. ಹಾಗಾದ್ರೆ ದೌರ್ಜನ್ಯ ಅಂದ್ರೆ ಏನು? ಯಾವ ದೌರ್ಜನ್ಯಗಳು ಇದರ ಕೆಳಗೆ ಬರುತ್ತೆ? ಯಾವ ಹಿಂಸೆಗಳನ್ನು ಎದುರಿಸುತ್ತಿರುವ ಮಹಿಳೆಗಳು ಇದರ ಅಡಿಯಲ್ಲಿ ಪರಿಹಾರವನ್ನು ಪಡೆಯಬಹುದು? ದೈಹಿಕ ಹಿಂಸೆ, ಆರ್ಥಿಕ ಹಿಂಸೆ, ಭಾವನಾತ್ಮಕ ಹಿಂಸೆ, ಲೈಂಗಿಕ ಹಿಂಸೆ. ಆರ್ಥಿಕ ಹಿಂಸೆ ಅಂದ್ರೆ ವರದಕ್ಷಿಣೆ ಕಿರುಕುಳ, ಹಾಗೂ ಆಕೆಗೆ ಕುಟುಂಬ ನಡೆಸಲು ಹಣ ಕೊಡದೇ ಇರುವಂಥದ್ದು, ಇದು ವರದಕ್ಷಿಣೆ ತರಲು ಮೇಲಿನ ಮೇಲೆ ಕಿರುಕುಳ ಕೊಡುವಂಥದ್ದು, ಇದನ್ನು ಆರ್ಥಿಕ ಹಿಂಸೆ ಎನ್ನುತ್ತಾರೆ. ಭಾವನಾತ್ಮಕ ಹಿಂಸೆ ಅಂದ್ರೆ ಆಕೆಯ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು, ಕೆಟ್ಟ ಪದಗಳನ್ನು ಪ್ರಯೋಗಿಸಿ ಆಕೆಗೆ ಬೈಯುವಂಥದ್ದು, ಟೀಕಿಸುವುದು, ಇದನ್ನು ಭಾವನಾತ್ಮಕ ಹಿಂಸೆ ಎನ್ನುತ್ತಾರೆ. ಲೈಂಗಿಕ ಹಿಂಸೆ ಅಂದ್ರೆ ಅತ್ಯಾಚಾರ, ಬಲಾತ್ಕಾರ, ಆಕೆಯ ವಿರುದ್ಧವಾಗಿ ನಡೆದುಕೊಳ್ಳುವುದು, ಹಾಗೆ ಆಕೆಯನ್ನು ಅನುಮಾನ ಪಡಿಸುವುದು, ಇದನ್ನು ಲೈಂಗಿಕ ಹಿಂಸೆ ಎನ್ನುತ್ತಾರೆ. ದೈಹಿಕ ಹಿಂಸೆ ಅಂದ್ರೆ ಒಡೆಯೋದು, ಬಡಿಯೋದು, ಅಂಗಾಂಗಗಳನ್ನು ಹೂಣ ಮಾಡುವುದು, ದೈಹಿಕವಾಗಿ ಹಲ್ಲೆ ಮಾಡುವುದು, ಇದನ್ನು ದೈಹಿಕ ಹಿಂಸೆ ಅಂತಾರೆ. ಈ ದೌರ್ಜನ್ಯಗಳನ್ನು ಎದುರಿಸುತ್ತಿರುವ ಮಹಿಳೆಯು ಈ ಕಾಯ್ದೆಯ ಅಡಿ ಪರಿಹಾರವನ್ನು ಪಡೆಯಬಹುದು. ಹಾಗೂ ಏನು ವಿಶೇಷ ಅಂದ್ರೆ ಈ ಕಾಯ್ದೆಯು ಬರೀ ಮಹಿಳೆಯರಿಗೆ ಮಾತ್ರ ಸೀಮಿತವಾದದ್ದು. ಇಲ್ಲಿ ಪುರುಷರಿಗೆ ಯಾವುದೇ ತರಹದ ಅವಕಾಶವೂ ಇರುವುದಿಲ್ಲ. ಹಾಗಾದ್ರೆ ಯಾರ ವಿರುದ್ಧ ನಾವು ಕೇಸ್ ದಾಖಲಿಸಬಹುದು? ಯಾವ ಸಂಬಂಧಿಕರ ವಿರುದ್ಧ ನಾವು ಕೇಸ್ ದಾಖಲಿಸಬಹುದು? ರಕ್ತ ಸಂಬಂಧ, ಕೌಟುಂಬಿಕ ಸಂಬಂಧ, ವೈವಾಹಿಕ ಸಂಬಂಧಗಳು, ಮದುವೆಯಂತಹ ಇತರ ಸಂಬಂಧಗಳು. ಮದುವೆಯಂತಹ ಇತರ ಸಂಬಂಧ ಅಂದ್ರೆ ಇವಾಗ ಹೊಸ ಕಾನ್ಸೆಪ್ಟ್ ಬಂದಿದೆ. ಆಧುನಿಕ ಕಾಲದ ಹೊಸ ಕಾನ್ಸೆಪ್ಟ್ ಏನಂದ್ರೆ ಲಿವಿಂಗ್ ಟುಗೆದರ್. ಮದುವೆಯಾಗದೆ ಒಟ್ಟಿಗೆ ಜೀವನ ಮಾಡುವಂಥದ್ದನ್ನು ಲಿವಿಂಗ್ ಟುಗೆದರ್ ಎಂದು, ಮದುವೆಯಂತಹ ಇತರ ಸಂಬಂಧ ಎಂದು ಕರೆಯುತ್ತಾರೆ. ಈ ಸಂಬಂಧಗಳಲ್ಲಿ ಯಾವುದೇ ಪುರುಷರು ಹಿಂಸೆ ನೀಡಿದ್ದಲ್ಲಿ ಯಾರ್ಯಾರ ವಿರುದ್ಧ ಅಂದ್ರೆ ಪತಿ, ಮಾವ, ಮೈದುನ, ಭಾವ, ಇನ್ಯಾವುದೇ ಪುರುಷರು ಹಿಂಸೆ ನೀಡಿದ್ದಲ್ಲಿ ಕೇಸನ್ನು ದಾಖಲಿಸಬಹುದು. ಒಂದು ಪ್ರಶ್ನೆ ಬರ್ಬೋದು, ಇದು ಕೇವಲ ಮದುವೆಯಾದ ಮಹಿಳೆಯರಿಗೆ ಮಾತ್ರ ಸೀಮಿತವಾದ ಕಾಯ್ದೆನಾ? ಇಲ್ಲ, ಇದು ಮದುವೆಯಾಗದ ಯುವತಿಯರು ಕೂಡ ಈ ಕಾಯ್ದೆಯ ಅಡಿ ಪರಿಹಾರವನ್ನು ಪಡೆದುಕೊಳ್ಬಹುದು. ಅದು ಯಾವಾಗ ಅಂದ್ರೆ ತಂದೆಯಿಂದ ಹಿಂಸೆ ಪಟ್ಟಾಗ, ಹಾಗೂ ಸಹೋದರರಿಂದ ಶೋಷಣೆಗೆ ಒಳಗಾದಾಗ, ಉದಾಹರಣೆಗೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಮದುವೆ ಮಾಡುವಂಥದ್ದು, ಆಕೆಯ ಉನ್ನತ ಶಿಕ್ಷಣಕ್ಕೆ ಅವಕಾಶ ನೀಡದೇ ಇರುವಂಥದ್ದು, ಆಕೆಯನ್ನು ಕೂಡಿ ಹಾಕುವುದು, ಆಕೆಯ ಆಸೆಗಳನ್ನು ಈಡೇರಿಸಿಕೊಳ್ಳಲು ಬಿಡದೆ ಕೂಡಿ ಹಾಕಿ ಹಿಂಸಿಸುವುದು, ಒಡೆಯುವುದು, ಬಡಿಯುವುದು, ಇಂಥ ಸಂದರ್ಭದಲ್ಲಿ ಯುವತಿಯರು ಸಹ ಈ ಕಾಯ್ದೆಯ ಅಡಿ ಕೇಸನ್ನು ದಾಖಲಿಸಿ ಪರಿಹಾರವನ್ನು ಪಡೆಯಬಹುದು. ಹಾಗಂದ್ರೆ ಈ ಕೇಸನ್ನು ಎಲ್ಲಿ ದಾಖಲಿಸೋದು, ಎಲ್ಲಿ ಕಂಪ್ಲೇಂಟ್ ಕೊಡೋದು? ಪೊಲೀಸ್ ಸ್ಟೇಷನ್ನು, ಮತ್ತೆ ಮಹಿಳಾ ಆರಕ್ಷಕ ಠಾಣೆ, CDPO, ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫೀಸರ್, ಹಾಗೂ ಶಿಕ್ಷಣಾಧಿಕಾರಿಗಳು, ಇವರ ಬಳಿ ಹೋಗಿ ಕೇಸನ್ನು ದಾಖಲಿಸಬಹುದು. ಹಾಗೂ ನ್ಯಾಯಾಲಯದ ಮೆಜಿಸ್ಟ್ರೇಟರ್ ಬಳಿ ಹೋಗಿಯೂ ಕೇಸನ್ನು ದಾಖಲಿಸಬಹುದು. ಹಾಗೆ ನೋಂದಣಿ ಪಡೆದಿರುವ ಸರ್ಕಾರಿ ಸಂಘಗಳಿವೆ, ಮಹಿಳಾ ಸಂಘಗಳಿವೆ, ಅಲ್ಲಿ ಹೋಗಿಯೂ ಕೇಸನ್ನು ದಾಖಲಿಸಬಹುದು. ಹಾಗಂದ್ರೆ ಕೇಸ್ ದಾಖಲಿಸಿದ ನಂತರ ಮುಂದೇನು, ಹೆಂಗೆ ನಾವು ಪರಿಹಾರ ಪಡ್ಕೊಳ್ಳೋದು, ಏನ್ ಮಾಡ್ತಾರೋ ಅವರು? ಕೇಸ್ ದಾಖಲಿಸಿದ 60 ದಿನಗಳಲ್ಲಿ ಕೇಸನ್ನು ಮುಕ್ತಾಯಗೊಳಿಸುವಂತೆ ಆದೇಶಿಸಲಾಗುತ್ತದೆ. 3 ದಿನಗಳಲ್ಲಿ ಆಪಾದಿತನಿಗೆ ಅಂದ್ರೆ ಮಹಿಳೆ ಯಾರ ಮೇಲೆ ಕೇಸ್ ದಾಖಲಿಸುತ್ತಾಳೋ ಅವನಿಗೆ ನೋಟಿಸ್ ಕಳುಹಿಸುತ್ತಾರೆ, ನ್ಯಾಯಾಲಯದ ಕಡೆಯಿಂದ ನೋಟಿಸ್ ಕಳುಹಿಸುತ್ತಾರೆ, ಹಾಗೂ ಆಕೆಗೆ ಪರಿಹಾರ ನೀಡುವಂತೆ ಆದೇಶಿಸುತ್ತಾರೆ. ಹಾಗೂ ಪತಿಯ ಮನೆಯ ಕಡೆಯವರು ಕಾಂಪನ್ಸೇಷನ್ ಹಣವನ್ನು ಕೊಡದೇ ಇದ್ದಾಗ ಆತನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗುತ್ತದೆ. ಹಾಗಾಗಿ ಇದು ಕೇವಲ ಕ್ರಿಮಿನಲ್
ಮಾತ್ರ ಅಲ್ಲ, ಸಿವಿಲ್ ಹಾಗೂ ಕ್ರಿಮಿನಲ್ ಎರಡೂ ಆಗಿರುತ್ತದೆ. ಈ IPC ಸೆಕ್ಷನ್ 498 ಏನಿದೆ ಅದು ಕೇವಲ ಕ್ರಿಮಿನಲ್ ಕಾಯ್ದೆ ಆಗಿತ್ತು. ಹಾಗೆ ಈ ಕೌಟುಂಬ ದೌರ್ಜನ್ಯ ಎರಡೂ ಆಗಿದೆ, ಕ್ರಿಮಿನಲ್ ಹಾಗೂ ಸಿವಿಲ್ ಎರಡೂ ಕಾಯ್ದೆ ಆಗಿದೆ. ಮತ್ತು ಜೊತೆಗೆ ಇನ್ನೇನಂದ್ರೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಪಂಗಡದವರಾದರೂ ಸಹ ಈ ಕಾಯ್ದೆ ಸಮಾನವಾಗಿ ಅನ್ವಯಿಸ್ತದೆ. ಯಾವುದೇ ಜಾತಿ ಧರ್ಮದ ಮಹಿಳೆಯು ದೌರ್ಜನ್ಯಕ್ಕೆ ಒಳಗಾದಾಗ ಈ ಕಾಯ್ದೆಯ ಅಡಿ ಕೇಸನ್ನು ದಾಖಲಿಸಿ ಪರಿಹಾರ ಪಡೆಯಬಹುದಾಗಿದೆ. ಮತ್ತು ಈ ಏನು ಉದಾಹರಣೆಗೆ ಏನಂದ್ರೆ ಈ ಮದುವೆ ಮಾಡಿ ಕಳಿಸ್ಬಿಡ್ತಾ ಇದಾರಲ್ವಾ, ಅದನ್ನ ಓದಿ ಕಳಿಸಿ, ಅವ್ರಿಗೊಂದು ಎಜುಕೇಶನ್ ಕಳಿಸಿ ಮದುವೆ ಮಾಡಿಸಿ ಮದುವೆ ಮಾಡಿ ಕಳಿಸಿದ್ರೆ ಅವ್ರಿಗೆ ದೌರ್ಜನ್ಯ ಮಾಡೋಕ್ಕೂ ಅವ್ರು ಬಿಡಲ್ಲ. ಏನಾದ್ರು ಕಿರುಕುಳ ಮಾಡೋಕ್ಕೂ ಗಂಡನಿಗೆ, ಅತ್ತೆಗೆ, ಮಾವನಿಗೆ ಯಾರಿಗೂ ಬಿಡಲ್ಲ. ಯಾಕಂದ್ರೆ ಅವ್ರಿಗೆ ಧೈರ್ಯ ಇರುತ್ತೆ, ಎದುರಿಸುವಂತ ಧೈರ್ಯ ಇರುತ್ತೆ. ಇದನ್ನೆಲ್ಲ ತಡೆಯೋದಕ್ಕಾಗಿ ಮಹಿಳೆಯ ಒಳ್ಳೆಯ ಜೀವನಕ್ಕಾಗಿ, ಒಳಿತಿಗಾಗಿ ಈ ನಮ್ಮ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯನ್ನು 2005ರಲ್ಲಿ ಜಾರಿಗೆ ತಂದಿದೆ. ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿರ್ದೇಶಕರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ದ್ವಾರಕನಾಥ್ ಬಾಬುರವರಿಗೂ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸತೀಶ್ ಗೌಡರವರಿಗೂ, ಹಾಗೂ ಇದರ ಸಂಶೋಧನಾ ಮುಖ್ಯಸ್ಥರು ಆದಂಥ ರೇವಯ್ಯ ಒಡೆಯನವರಿಗೂ, ಹಾಗೂ ಇದರೆಲ್ಲರ ಜೊತೆಗೆ ಈ ಕಾರ್ಯಕ್ರಮಕ್ಕೂ ಮತ್ತು ನಿಮ್ಮೆಲ್ಲರನ್ನು ಇಲ್ಲಿಗೆ ಸೇರಿಸಿದಂಥ ನಿಮ್ಮ ಪ್ರಾಂಶುಪಾಲರಾದಂತಹ ಪಾರ್ವತಿ ಮೇಡಮ್ನವರವರಿಗೂ, ಹಾಗೂ ಇದರ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸಿದಂಥ ನಾರಾಯಣ ಸ್ವಾಮಿಯವರಿಗೂ ನಮಸ್ಕರಿಸುತ್ತಾ, ಹಾಗೂ ಅವರ ಈ ಒಂದು ಕಾರ್ಯಕ್ಕೆ ಅವರನ್ನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ಷಿತಾ, ನಂದಿತಾ, ಮೋನಿಕಾ, ಸಾಗರ್, ಚಂದನ, ಪೃಥ್ವಿ, ದೀಪಿಕಾ, ಸಂಗೀತಾ, ಗೀತಾ, ಪ್ರಿಯಾಂಕಾ 10 ಜನದಲ್ಲಿ 8 ಜನ ಹೆಣ್ಣು ಮಕ್ಕಳು. ನೀವು ಹೇಳ್ತಾ ಇದ್ರೆ ನಮಗೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಇಲ್ಲಿ ಶೋಷಣೆ ಕಾಣಲೇ ಇಲ್ಲ, ಇಲ್ಲಿ ಗಂಡು ಮಕ್ಕಳ ಶೋಷಣೆ ಜಾಸ್ತಿ ಕಾಣ್ತಾ ಇದೆ. ಹೌದಲ್ವಾ? ಗಂಡು ಮಕ್ಕಳ ಶೋಷಣೆ ಎದ್ದು ಕಾಣ್ತಾ ಇದೆ, ಆದರೂ ಹೆಣ್ಣು ಮಕ್ಕಳ ಶೋಷಣೆಯ ಬಗ್ಗೆನೇ ಮಾತಾಡಕ್ಕೆ ಬಂದಿದ್ದೀನಿ. ದಯವಿಟ್ಟು ಗಂಡು ಮಕ್ಕಳು ಯಾವಾಗಲೂ ಹೇಳ್ತಾರೆ ಹೆಣ್ಣಿನ ಹಿಂದೆ, ಒಂದು ಗಂಡಿನ ಹಿಂದೆ ಹೆಣ್ಣಿನ ಸಹಾಯ ಮತ್ತು ಅವರಿಂದ ಗಂಡು ಮುಂದುವರಿಕೆ ಅಂತ. ಈಗ ನಿಮ್ಮ ಕಾಲೇಜಿನಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿದಾಗ ನಮ್ಮ ಎಲ್ಲ ಗಂಡು ಮಕ್ಕಳಿನ ಸಹಕಾರದಿಂದ 8 ಜನ ಮಕ್ಕಳು, ಹೆಣ್ಣಿನ ಮಕ್ಕಳು ಮುಂದೆ ಬಂದು ಈ ಮಂಡನೆಯನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗಿದೆ. ನಮ್ಮ ಸ್ನೇಹಿತರು ಹೇಳಿದಂಗೆ ಸರಿ ಸಮಾನ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ನಾವು ಆಗಲೇ ಅರಿವನ್ನು ಮೂಡಿಸಿಕೊಂಡಿದ್ದೇವೆ. ಈಗ ಕೌಟುಂಬಿಕ ದೌರ್ಜನ್ಯದ ಮಹಿಳೆಯರ ರಕ್ಷಣಾ ಕಾಯ್ದೆ 2005, ಅಥವಾ ನೀವು ಇಂಗ್ಲಿಷಲ್ಲಿ ಹೇಳೋದಾದರೆ ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಅಂಡ್ ರೂಲ್ಸ್ 2006. ಲಾ ಹೇಳಿ ಅಂದ ತಕ್ಷಣ ಯಾಕೆ ಜೊತೆಗೆ ರೂಲ್ಸ್ ಹೇಳಿಸೋ ಅಭ್ಯಾಸ ಟೀಚರ್ಸ್ಗೆ. ಸದ್ಯಕ್ಕೆ ಬೆಲ್ ಕಾಣ್ತಾ ಇಲ್ಲ, ನಾನು ಬೆಲ್ ಹೊಡೆದು ಬಿಡ್ತಾರೆ ಅಂತ ನೋಡ್ತಾ ಇದ್ದೆ, ಬೆಲ್ಲೂ ಕಾಣ್ತಿಲ್ಲ, ಅದೊಂದು ಖುಷಿ. ಈ ನಮ್ಮ 2ನೇ ಗೋಷ್ಠಿಯಲ್ಲಿ ಮಾತಾಡಿದಂಥ 5 ಮಕ್ಕಳು ತುಂಬ ಅದ್ಭುತವಾಗಿ ಈ ಒಂದು ಕೌಟುಂಬಿಕ ದೌರ್ಜನ್ಯದ ಮಹಿಳೆಯರ ರಕ್ಷಣೆ ಕಾಯ್ದೆ 2005 ಮತ್ತು 26 ಅಕ್ಟೋಬರ್ 2006 ನಮ್ಮ ಕರ್ನಾಟಕದಲ್ಲಿ ಯಾವಾಗ ಬಂತು ಎಂದು ಬಹಳ ಸ್ಪಷ್ಟವಾಗಿ ಹೇಳಿದರು. ಅದರ ಜೊತೆಗೆ ಈ ಕಾಯ್ದೆ ಅಗತ್ಯತೆಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಅದರಲ್ಲಿ ಮುಖ್ಯವಾಗಿ ಅವರು ಹೇಳಿದ್ದು ದೈಹಿಕ ಕಿರುಕುಳ, ಲೈಂಗಿಕ ಕಿರುಕುಳ ಹಾಗೂ ಮಾತಿನ ಮತ್ತು ಭಾವನಾತ್ಮಕ ಕಿರುಕುಳ, ಆರ್ಥಿಕ ಕಿರುಕುಳ. ಈ 4 ಪದಗಳ ಅರ್ಥಗಳನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿಸಿದರೆ ತಪ್ಪಾಗಲಾರದು. ಅದರ ಜೊತೆಯಲ್ಲಿ ಎಲ್ಲ ಒಂದು ಕಡೆ ಎಲ್ಲರೂ ಹೇಳತಕ್ಕಂತೆ ತಮ್ಮ ತಮ್ಮ ಮನೆಗಳಲ್ಲಿ ತಾವು ತಂದೆ ತಾಯಿ ಅಥವಾ ಅತ್ತೆ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ ಸಂಬಂಧಗಳ ಕಿರುಕುಳ ಎಂದೇ ಹೇಳುತ್ತಾ ಬಂದರೆ, ಆದರೆ ಒಂದು ಹೆಣ್ಣು ತಾನಾಗಿ ಆ ಮನೆಗಳಿಗೆ ಎಷ್ಟು ಕಿರುಕುಳ ಕೊಡುತ್ತಾಳೆ ಅನ್ನೋದನ್ನ ಯೋಚನೆ ಮಾಡಿ. ಈಗ ಇವತ್ತಿನ ಈ ಸಭೆಯಲ್ಲಿ ಸುಮಾರು ಅಥವಾ ಎಲ್ಲರೂ 18ರ ಮೇಲ್ಪಟ್ಟಿರತಕ್ಕಂಥ ಹೆಣ್ಣು ಮಕ್ಕಳಿದ್ದೀರಾ. ಇವತ್ತಿನ ಸಮಸ್ಯೆ ಹೆಣ್ಣಿಗೆ ಹೆಣ್ಣ, ಹೆಣ್ಣಿಗೆ ಗಂಡ, ಅಥವಾ ಇವತ್ತಿನ ಟೆಕ್ನಾಲಜಿನಂತ ಯೋಚನೆ ಮಾಡುವಂಥ ದಿನಗಳು ನಿಮ್ಮಲ್ಲಿ. ಪ್ರತಿಯೊಬ್ಬರು ಹೆಣ್ಣಿನ ರಕ್ಷಣೆ ಬೇಕು, ಹೌದು ಖಂಡಿತ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ, 2010 ಹತ್ತಿರ 2000 ತನಕ ನಮ್ಮ
ರಾಜ್ಯದಲ್ಲಿ ಫ್ಯಾಮಿಲಿ ಕೋರ್ಟ್ಸ್ ಅಥವಾ ಕೌಟುಂಬಿಕ ನ್ಯಾಯಾಲಯಗಳೇ ಇರುವುದಿಲ್ಲ. 2000ರಲ್ಲಿ ಕೌಟುಂಬ ನ್ಯಾಯಾಲಯಗಳು ಸ್ಟಾರ್ಟ್ ಆಗ್ತವೆ. ಒಂದು ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ 1 ಅಥವಾ 2 ಕೋರ್ಟಿನ ಮುಖಾಂತರ ಕೌಟುಂಬಿಕ ನ್ಯಾಯಾಲಯಗಳು ಸ್ಟಾರ್ಟ್ ಆಗ್ತವೆ. ಅಂದಿನ ಕೇಸಸ್ಸು ಆವರೇಜ್ ಒಂದು 100-200 ಕೇಸ್ ಇತ್ತು. ಇವತ್ತು 2022 36,000 ಕೇಸುಗಳು ಕೌಟುಂಬ ಕೇಸುಗಳಿದೆ. ಅದರಲ್ಲಿ ವರದಕ್ಷಿಣೆ ಇರ್ಬೋದು, ಅಥವಾ ಕೌಟುಂಬದ ಕಿರುಕುಳ ಇರ್ಬೋದು, ಅಥವಾ ಡೈವರ್ಸ್ ಇರ್ಬೋದು. ಇಟ್ಸ್ ಎ ಕನೆಕ್ಟಿಂಗ್ ಈಚ್ ಅದರ್ ದಿಸ್ ಆಲ್. ಇವತ್ತು 8 ಪ್ರತ್ಯೇಕ ನ್ಯಾಯಾಲಯ ಇದೆ ಇವತ್ತು ಡಬಲ್ ರೋಡ್ ಹತ್ರ. ಕೌಟುಂಬಿಕ ವಿಚಾರಣೆಗಳನ್ನು ಮಾಡೋದಕ್ಕೆ ಪ್ರತ್ಯೇಕ ನ್ಯಾಯಾಲಯಗಳಿದೆ. ಇದರ ಉದ್ದೇಶ ಹೆಣ್ಣಿನ ಅಥವಾ ಹೆಣ್ಣಿನ ಮನೆಯ ತಂದೆ ತಾಯಿ ಅಥವಾ ಅತ್ತೆ ಮಾವರ ಸಮಸ್ಯೆಗಳ ಅಥವಾ ಹೆಣ್ಣಿಗೆ ಇದರ ಸಮಸ್ಯೆ ಎನ್ನುವುದರ ಬಗ್ಗೆ ನೀವು ಮನದಟ್ಟು ಮಾಡಿಕೊಳ್ಳುವಂಥ ದಿನ ಇದು. ಖಂಡಿತ ನಾವು ಬಂದಿರೋದು ಅದರ ಒಂದು ಪರಿಹಾರ ಅಥವಾ ಯಾವ ಥರ ರಕ್ಷಣೆ ಇದೆ ಅಂತ ಹೇಳಕ್ಕೆ. ಆದರೆ ಈ ರಕ್ಷಣೆಗೆ ಇದೆ ಎನ್ನುವುದಕ್ಕಿಂತ ಮೊದಲಾಗಿ ಅದರಲ್ಲಿ ನಮ್ಮ ಸತೀಶ್ ಸ್ನೇಹಿತರು ಹೇಳಿದಂತೆ ಇದರಲ್ಲಿ ನಮ್ಮ ಕರ್ತವ್ಯಗಳೇನಿದೆ. ಎಷ್ಟೋ ಕೇಸಸ್ಸು ಜಸ್ಟ್ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಕಾಫಿ ಮಾಡಿಕೊಟ್ಟಿಲ್ಲ ಅಂತ ಹೇಳಿದಾಗಿಂದ ಹಿಡಿದು ರಾತ್ರಿ ಲೈಟ್ ಆಫ್ ಮಾಡಿಲ್ಲ ಅನ್ನೋ ತನಕ ಪ್ರತಿಯೊಂದು ಹೆಣ್ಣಿನ ಕೌಟುಂಬಿಕ ದೌರ್ಜನ್ಯತೆ ಇರುತ್ತೆ. ಅದರಲ್ಲಿ ಇತ್ತೀಚಿನ ಕಂಡಂತೆ ಮೊಬೈಲ್ಗಳ ಬಳಕೆಯಿಂದ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ಅಂದರೆ ತಪ್ಪಾಗಲ್ಲ. ನಿಮ್ಮ ತಂದೆ ತಾಯಿ ಫೋನ್ ಯೂಸ್ ಮಾಡಬೇಡಮ್ಮ ಅಂದರೆ ನಿಮಗೆ ಬೇಜಾರಾಗಲ್ಲ, ಅತ್ತೆ ಮಾವ ಫೋನ್ ಯೂಸ್ ಮಾಡಬೇಡಮ್ಮ ಅಂದರೆ ಬೇಜಾರಾಗುತ್ತೆ. ಅಮ್ಮ ಕಾಫಿ ಕೊಡು ಅಂತಂದ್ರೆ ಅಮ್ಮ ಕಾಫಿ ಕೊಡೋ ಅಷ್ಟೊತ್ತಿಗೆ ನೀವು ತಂದು ಕೊಡ್ತಾರೆ. ಅತ್ತೆ ಮಾವ ಕಾಫಿ ಕೊಡೋದ್ರೆ ನನಗೆ ಆಗ್ಲಾಗ್ಲೂ ಕಾಫಿ ಕೊಡೋಕೆ ಹೇಳ್ತಾರೆ ಅಂತ. ದಿಸ್ ಇಸ್ ದ ಮೆಂಟಾಲಿಟಿ ಆಫ್ ಅಟ್ ಪ್ರೆಸೆಂಟ್ ಸ್ಟೇಟಸ್. ತಾಯಿ ಮನೆಯಲ್ಲಿ ಫ್ರೀಡಮ್ ಅಂತೀರಾ, ಅತ್ತೆ ಮನೆಯಲ್ಲಿ ಕಷ್ಟ ಅಂತಾರೆ. ದ ಕಷ್ಟ ಅಥವಾ ಪ್ರೀತಿ ಏನು ಎರಡೂ ಮನೆಯಲ್ಲಿ ಒಂದೇ. ಅವರು ಇಬ್ಬರು ಹೇಳುವುದು ಒಂದೇ, ನಿಮ್ಮ ಒಂದು ಉದ್ಧಾರ ಅಥವಾ ನಿಮ್ಮ ಒಂದು ಒಳ್ಳೆತನ ಪದ್ಧತಿಗಳನ್ನು ನೀವು ಕಲ್ತ್ಕೊಳ್ಳಿ ಅನ್ನೋದು. ಆದರೆ ಕೌಟುಂಬಿಕ ರಕ್ಷಣೆ ಅಡಿಯಲ್ಲಿ ಎಷ್ಟೊಂದು ಮಹಿಳೆಗಳು ತಪ್ಪು ಕೇಸುಗಳನ್ನು ಹಾಕಿದ್ದಾರೆ ಅಂದರೆ ತಪ್ಪಾಗಲ್ಲ. ಇರಲಿ, ಏನೇ ಇರಲಿ, ನಾವು ಕಂಡಂತೆ 80s 90s ಅಲ್ಲಿ ಅಥವಾ 2000s ಅಲ್ಲಿ ಖಂಡಿತ ಇದರ ಅವಶ್ಯಕತೆ ತುಂಬ ಇತ್ತು. ಆ ಒಂದು ಅನುಗುಣಕ್ಕೆ ತಕ್ಕಂತೆ 2005ರಲ್ಲಿ ಈ ನಮ್ಮ ಕೌಟುಂಬಿಕ ದೌರ್ಜನ್ಯ ಮಹಿಳಾ ಹಕ್ಕನ್ನು ತಂದಿದ್ದಾರೆ. ಇದರಿಂದ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ, ಹಳ್ಳಿ ಇರ್ಬೋದು, ದಿಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಅದರ ಒಂದು ಹಕ್ಕಿನ ಒಂದು ಖಂಡಿತವಾದಂಥ ಉಪಯೋಗ ಆಗುತ್ತಿದೆ. ಆದರೆ ಕೆಲವು ಕಡೆ ಇನ್ನೂ ನಮಗಿಲ್ಲ. ಅದಕ್ಕೆ ನಮ್ಮ ಕಿಲ್ಪಾರ್ ಅಂತ ಸಂಸ್ಥೆ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣೆ ಸಂಸ್ಥೆ ಈ ಒಂದು ವಿಚಾರದಲ್ಲಿ ನಮಗೆ ಕಾನೂನು ಅರಿವು ಮತ್ತು ನೆರವನ್ನು ಮೂಡಿಸಲು ಬಂದಿದೆ. ಅವರಿಗೆ ನನ್ನ ಮನಸ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾಯ್ದೆ ಮಾಡಿದ ಮೇಲೆ ಟೀಕೆ ಅನ್ನೋದು ಸಹಜ. ಆ ಟೀಕೆಗೆ ಇದು ಒಳಗೊಂಡಿಲ್ಲ ಎಂದರೆ ತಪ್ಪಾಗಲಾರದು. ಇದು ಪರಿಪೂರ್ಣವಾಗಿ ಮಹಿಳೆಯ ಕಾಯಿದೆ. ಇದರಿಂದ ಪುರುಷರ ಮೇಲಿನ ದೌರ್ಜನ್ಯ ನಿಂತಿಲ್ಲ ಎಂದು ಕೆಲವರು ವಾದಿಸುತ್ತಾ ಬಂದರೆ, ಭಾವನಾತ್ಮಕ ಮಾನಸಿಕ ಕಿರುಕುಳವನ್ನು ಅಳೆಯುವುದು ಕಷ್ಟಕರ ಎಂದು ಕೆಲವರು ಹೇಳಿದ್ದಾರೆ. ಕಾಯ್ದೆಯ ಕುರಿತು ಮಹಿಳೆಯನ್ನು ಜಾಗೃತಿ ಇಲ್ಲ. 2005 ಬಂದಿದೆ, 22 ನಾವಿನ್ನೂ ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಏನಿದರ ಅರ್ಥ? ಸಾಹೇಬ್ ಹೇಳಿದಾಗ ಅಲ್ಲೇ 1800 ಮೇಲ್ಪಟ್ಟು ಕಾಯ್ದೆಗಳಿವೆ. ಆ ಕಾಯ್ದೆಗಳು ಯಾವುದು ಎಲ್ಲಿಗೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾರೊಬ್ಬ ವಕೀಲರು ನಮ್ಮ 2 ವೀಲರ್ ಅಥವಾ ನಮ್ಮ 4 ವೀಲರ್ನು ರೋಡಲ್ಲಿ ನಿಲ್ಲಿಸಿದ್ರೆ ಬದಿಗೆ ಎತ್ಕೊಂಡು ಹೋಗ್ತಕ್ಕಂಥ ಕಾಯ್ದೆ ಹೆಂಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾರೊಬ್ರು ವಕೀಲರು ಅದನ್ನ ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಬಿಟ್ಟಾಗ ಓ ಅಂತ ಎಲ್ಲರೂ ಚಪ್ಪಾಳೆ ಹೊಡೆದಿದ್ದು, ಅವ್ರಿಗೆ ಲೈಕ್ಸ್ ಕೊಟ್ಟಿದ್ದು. ಆದರೆ ನಾವ್ಯಾರೊಬ್ರು ನೀವು ಹೆಂಗೆ ಇದರ ಕಾಯ್ದೆ ಅಡಿ ಇದು ಎಲ್ಲಿಂದ ಬರುತ್ತೆ, ಯಾರೇಗಿದೆ ಅಥಾರಿಟಿ ಅನ್ನೋ ಕೇಳುವ ಪರಿಜ್ಞಾನ ನಮ್ಮೆಲ್ಲರಿಗೂ, ಇನ್ಕ್ಲೂಡಿಂಗ್ ನಾವು ಇಲ್ಲ ಅಂತಲ್ಲ, ಎಲ್ಲರಿಗೂ ಸಮಯವೂ ಇಲ್ಲ, ಪರಿಜ್ಞಾನದ ಅವಶ್ಯಕತೆಯೂ ಇಲ್ಲ. ಹಾಗೆ ಈ ಕಾಯ್ದೆಯ ಅವಶ್ಯಕತೆಯೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ಯಂಗ್ಸ್ಟರ್ಸ್ ಇದ್ದೀರಾ, ಮುಂದೊಂದು ದಿನ ಕೌಟುಂಬಿಕ ಜೀವನಕ್ಕೆ ಕಾಲಿಡ್ತಕ್ಕಂಥ ಮಕ್ಕಳಿದ್ದೀರಾ, ಎಲ್ಲರೂ ಗಂಡು ಹೆಣ್ಣು ಯಾರೇ ಇರ್ಬೋದು. ಈ ಕಾಯ್ದೆಯ ಅರಿವನ್ನು ತಿಳಿದುಕೊಂಡು ಬಾಳಬೇಕು. ಇದರಲ್ಲಿ ಮಿನಿಮಮ್ 10,000 ರೂಪಾಯಿ ದಂಡ ಮತ್ತು 2 ವರ್ಷದ ತನಕ ದಂಡನೆ ಇದೆ ಎನ್ನುವುದನ್ನು ಯಾರೂ ಪರಿಗಣಿಸಲಿಲ್ಲ. ನೀವು ಒಂದು ಚರ್ಚಾ ಸ್ಪರ್ಧೆಗೆ ಯಾರು ಅದನ್ನು ಪರಿಗಣಿಸಲಿಲ್ಲ. ಮಿನಿಮಮ್ ಅಥವಾ 2 ವರ್ಷ ಮತ್ತು 10,000 ದಂಡ, 2 ಒಟ್ಟಿಗೆಯೂ ವಿಧಿಸಬಹುದು. ಈ ಒಂದು ಪನಿಷ್ಮೆಂಟ್ ಕಾನ್ಸೆಪ್ಟು ನಮ್ಮ ಈ ಕಾಯ್ದೆ ಅಡಿಯಲ್ಲಿದೆ. ಈ ಕಾಯ್ದೆಯಲ್ಲಿ ಯಾವುದೇ ರೀತಿ ನಿಮಗೆ ಯಾವಾಗಲೇ ತೊಂದರೆ ಆದಾಗ ಅಲ್ಲಲ್ಲಿ ರೆಸ್ಪೆಕ್ಟಿವ್ ನೀವೆಲ್ಲ ಆಲ್ರೆಡಿ ಹೇಳಿದ ಹಾಗೆ ಪೊಲೀಸ್ ಸ್ಟೇಷನ್ಸ್ ಇರ್ಬೋದು
ಆ ಡಿಸ್ಟ್ರಿಕ್ಟ್ ಕಾರ್ಯಕಾರಿ ಸಮಿತಿಗಳಿರ್ಬೋದು, ಎಲ್ಲದರಲ್ಲೂ ಮಾಹಿತಿ ಇದೆ. ಈ ಸೆಕ್ಷನ್ 1 to 37 ಸೆಕ್ಷನ್ಸ್ ಆಫ್ ದಟ್ ಆಕ್ಟ್, ಯು ಪ್ಲೀಸ್ ಗೋ ಥ್ರೂ ಇಟ್. ಅದನ್ನ ನಿಮಗೆ ನಿಮ್ಮ ಮೊಬೈಲ್ಸಲ್ಲೇ, ಅವಾಗಿನ ಒಂದು ಕಾಲದಲ್ಲಿ ಒಂದು ಆಕ್ಟ್ ಹುಡ್ಕೊಂಡು ಹೋಗ್ಬೇಕಂದ್ರೆ ಲಾ ಕಾಲೇಜ್ ಹುಡ್ಕೊಂಡು ಹೋಗ್ಬೇಕಿತ್ತು, ಇಲ್ಲ ನಮ್ಮಂತ ಸಂಸದೀಯ ಸಂಸ್ಥೆಗಳಿಗೆ ಹೋಗ್ಬಿಟ್ಟು ಆ ಬುಕ್ ಹುಡುಕ್ಬೇಕಿತ್ತು. ಇವತ್ತು ಲಕ್ಕಿಲಿ ಎವ್ರಿಥಿಂಗ್ ಇಸ್ ಇನ್ ಯುವರ್ ಹ್ಯಾಂಡ್ಸ್. ಪ್ಲೀಸ್ ಡೌನ್ಲೋಡ್ ಇಟ್ ದಟ್ ಆಕ್ಟ್ ಒನ್ಸ್, read it 1 to 37. Hardly it is around 12 to 13 pages ಇದೆ. ಅದನ್ನು ಬುಕ್ ತೆಗೆದು ದಯವಿಟ್ಟು ಎಲ್ಲ ಓದಿ, ಅದನ್ನು ನೀವು NSS ಕಾರ್ಯಕ್ರಮ ಮಾಡಿದಾಗ ಅದು ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ, ಹಾಗೂ ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಮಾತುಗಳನ್ನು ಅವರಿಗೆ ವಂದಿಸುತ್ತಾ ಥ್ಯಾಂಕ್ ಯು. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ವಾಸವಿ ಎಜುಕೇಷನ್ ಟ್ರಸ್ಟ್ ಈ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಒಂದು ಕಾನೂನು ಅರಿವು ಕಾರ್ಯಕ್ರಮ ಅಂತ. ಇದನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈಗಲಿಂದ ಕಾನೂನು ಅರಿವು ಮೂಡಿಸಬೇಕು ಅನ್ನೋದು ಸರ್ಕಾರ ಉದ್ದೇಶ. ಇವತ್ತಿನ ಕಾರ್ಯಾಗಾರದಲ್ಲಿ ನಾವು ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ಬಗ್ಗೆ ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಆ ಆ್ಯಕ್ಟ್ ಬಗ್ಗೆ ಈ ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ವತಿಯಿಂದ ಈ ಪ್ರೋಗ್ರಾಮ್ನಲ್ಲಿ ಮಕ್ಕಳ ಪಾರ್ಟಿಸಿಪೇಷನ್ನು ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ 5 ಮಕ್ಕಳು ಇದರ ಬಗ್ಗೆ ಮಾತಾಡಿ ಪ್ರಬಂಧ ಮಂಡಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಆ್ಯಕ್ಟ್ ಬಗ್ಗೆನೂ 5 ಜನ ವಿದ್ಯಾರ್ಥಿಗಳು ಪ್ರಬಂಧ ಮಂಡಿಸಿದ್ದಾರೆ. ಇದರಲ್ಲಿ ಉತ್ತಮ ಪ್ರಬಂಧಕ್ಕಾಗಿ ಬಹುಮಾನ ಕೂಡ, ಕ್ಯಾಶ್ ಅವಾರ್ಡ್ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತಿನ ದಿನ ಎಲ್ಲ ಮಕ್ಕಳು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಈ ಸಂಸ್ಥೆಯವರು ಇದನ್ನು ಒಂದು ಸಕ್ಸಸ್ಫುಲ್ಲಾಗಿ ಏರ್ಪಾಡು ಮಾಡಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ರಾಜ್ಯ ಸರ್ಕಾರದ ಒಂದು ಅಂಗಸಂಸ್ಥೆ. ಇದು ಕಾನೂನು ಮತ್ತು ಸಂಸದೀಯ ವಿಷಯಗಳಲ್ಲಿ ಹೆಚ್ಚಿನ ತಿಳಿವನ್ನು ಮತ್ತು ಸಂಶೋಧನೆಯನ್ನು, ಪ್ರಕಟಣೆಯನ್ನು ಮಾಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಸಂಸದೀಯ ಸುಧಾರಣೆಯ ವಿಷಯದಲ್ಲಿ ಮಾಡೆಲ್ ಅಸೆಂಬ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ಕಾನೂನು ವಿದ್ಯಾರ್ಥಿಗಳಿಗಾಗಿ. ಅದೇ ರೀತಿ ಕಾನೂನು ಅರಿವನ್ನು ಎಲ್ಲ ರಾಜ್ಯದ ಕಾನೂನೇತರ ಕಾಲೇಜುಗಳಲ್ಲಿ, ವಿಶೇಷವಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಕೌಟುಂಬಿಕ ದೌರ್ಜನ್ಯಗಳಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ, ಇಂತಹ ಕಾಯ್ದೆ ಕುರಿತಾಗಿ ಹೆಚ್ಚಿನ ತಿಳಿವನ್ನು ಮೂಡಿಸೋದ್ರ ಜೊತೆಗೆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇಂದು ವಾಸವಿ ಎಜುಕೇಷನ್ ಟ್ರಸ್ಟ್ನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ಈ ಕಾರ್ಯಕ್ರಮದ ನಿಮಿತ್ತ 2 ಉಪನ್ಯಾಸಕರು ಮತ್ತು 10 ಜನ ವಿದ್ಯಾರ್ಥಿಗಳು ಉತ್ತಮವಾದ ಪ್ರಬಂಧವನ್ನು ಮಂಡಿಸಿದ್ದಾರೆ. ಆ ಪ್ರಬಂಧಗಳ ಮೂಲಕ ಹೆಚ್ಚಿನ ತಿಳಿವನ್ನು 10 ಜನ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಸಹಪಾಠಿಗಳಿಗೆ ನೀಡಿದ್ದೇವೆ. ಇದು ಇವರಿಗೆ ಅಷ್ಟಕ್ಕೆ ಅಲ್ಲ, ಇವರು ಮುಂದೆ ಭಾಗವಹಿಸುವ ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಮನೆತನಗಳಲ್ಲಿರ್ಬೋದು ಮತ್ತು ನಂತರ ವೃತ್ತಿಯಲ್ಲಿ ಭಾಗವಹಿಸಿದ ನಂತರದ ಸಂದರ್ಭದಲ್ಲಿ ಕೂಡ ಈ ಕಾನೂನು ಅವರಿಗೆ ತಿಳಿವನ್ನು ಮೂಡಿಸುತ್ತದೆ ಅನ್ನೋ ಕಾರಣಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಲ್ಲಿ ನೆರವೇರಿಸಿದ ಎಲ್ಲ ಸಂಘಟಕರಿಗೆ ನಾವು ಸಂಸ್ಥೆ ವತಿಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ಕಾನೂನು ಹಾಗೂ ಸಂಸದೀಯ ಸುಧಾರಣೆ ಸಂಸ್ಥೆ ಮತ್ತು ವಾಸವಿ ಶೈಕ್ಷಣಿಕ ಸಂಸ್ಥೆ ಇವರ ಸಹಯೋಗದಲ್ಲಿ ಇವತ್ತು ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದು ನಾವು ಕಾಣ್ಬೋದು. ಅದರಲ್ಲಿ ನನ್ನನ್ನು ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದಿದ್ದರು. ಮತ್ತು 5 ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನು ಮಂಡನೆ ಮಾಡಿದಂಥದ್ದನ್ನು ಅಧ್ಯಕ್ಷತೆ ವಹಿಸಿದ್ದೆ. ಇದು ಈ ರೀತಿಯ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಒಂದು ಕಾನೂನಿನ ಅರಿವನ್ನು ಮೂಡಿಸೋದ್ರ ಜೊತೆಯಲ್ಲಿ ಇದೊಂದು ಒಳ್ಳೆಯ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ದೊರಕೋದ್ರ ಮುಖಾಂತರ ಇವುಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಬೇರೆ ಬೇರೆ ಹಂತಗಳಲ್ಲಿ ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮಗಳು ಬಂದಾಗ ಈ ಕಾರ್ಯಕ್ರಮದ ಸಫಲತೆಯನ್ನು ನಾವು ಕಾಣ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾಗಿ ಕಿಲ್ಪಾರ್ ಬಹಳ ಒಳ್ಳೊಳ್ಳೆ ಕಾರ್ಯಾಗಾರವನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದೆ ಶೈಕ್ಷಣಿಕ ಸಂಸ್ಥೆಗಳ ಜೊತೆಯಲ್ಲಿ. ಅದರಲ್ಲೂ ಕಾನೂನು ವಿದ್ಯಾರ್ಥಿಗಳಿಗಿಂತ ಕಾನೂನೇತರ ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ವಿಷಯಗಳು ಭಾಳ ಸರಳೀಕರಣವಾಗಿ, ಅದರಲ್ಲೂ ಮಾತೃಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಇದನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ ಅಂತ ಹೇಳ್ಬೋದು. ಇವತ್ತು ಸುಮಾರು ವಿದ್ಯಾರ್ಥಿಗಳು ಈ ವಿಚಾರಗಳು ಕೇವಲ ವಿದ್ಯಾರ್ಥಿಗಳು ಅಲ್ಲ, ಅದರ ಜೊತೆಯಲ್ಲಿ ಉಪನ್ಯಾಸಕರುಗಳು ಕೂಡ ಎಲ್ಲರೂ ಸೇರಿದರು.
ಈ ಹಿನ್ನೆಲೆಯಲ್ಲಿ ನಾವು ಬಾಲ್ಯ ವಿವಾಹ ಕಾಯ್ದೆಗಳ ನಿಷೇಧದ ಬಗ್ಗೆ ಯಾವ ಥರ ಅವೇರ್ನೆಸ್ ತರಬೇಕು, ಮತ್ತು ತಂದೆ ತಾಯಿಗಳ ಕರ್ತವ್ಯಗಳೇನು, ಮತ್ತು ಕಾನೂನಲ್ಲಿ ಯಾವ ಥರ ಇದು ಶಿಕ್ಷಾರ್ಹ ಅಪರಾಧ ಅಂತಕ್ಕಂಥ ವಿಚಾರಗಳು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಲಾಯಿತು. ಇದು ಖಂಡಿತ ಈ ಥರ ಕಾರ್ಯಕ್ರಮಗಳ ಮುಖಾಂತರ ಹಲವಾರು ಅರಿವನ್ನು ನಮ್ಮ ಸಾರ್ವಜನಿಕ ತಲುಪಿಸುವಂಥ ಪ್ರಯತ್ನವನ್ನು ಈ ಎರಡು ಸಂಸ್ಥೆಗಳು ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. VET First Grade College, in association with KILPA, we had organized a one-day workshop on legal awareness, especially on Child Marriage Protection Act and domestic violence. My humble request for all the audiences, neither to put the male down nor the woman has always been ill-treated. Any act which has been introduced is for the protection of a woman and protection of a child. It has to be used in a right direction. So on behalf of the entire team, I request each and every girl to use any act which has been introduced in a right direction. Thank you.